ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಮಹಿಳಾ ಬಿಸಿ ಆಗಿದೆ. ಈಗೇನ್ ಮಾಡೋದು? ಯಾರೋ ನಂಗೆ ಗೊತ್ತಿಲ್ವಲ್ಲ, ನಾನು ಏನೇ ಮಾಡೋದು? ಅಮ್ಮ, ಚಿಕ್ಕಪ್ಪಂಗೆ ಫೋನ್ ಮಾಡೋಣ. ನಿಮ್ ಚಿಕ್ಕಪ್ಪ ಎಲ್ಲಿ ಕುಡ್ದು ಬಿದ್ದಿರ್ತಾರೋ ಯಾರಿಗೆ ಗೊತ್ತು? ರೀ, ದೊಡ್ಡಪ್ಪಂಗೆ ಫೋನ್ ಮಾಡೋಣ. ಅಶ್ವಿನಿ, ದಯವಿಟ್ಟು ಸ್ವಲ್ಪ ನೀವು ಸುಮ್ಮನೆ ಇರ್ತೀಯಾ? ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಇವರು ನನ್ನ ಮಾತು ಕೇಳ್ತಿಲ್ಲ. ನೋಡು, ನಿನ್ನ ಅಪ್ಪನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ನಾನು 5 ನಿಮಿಷ ಬರ್ತೀನಿ. ಅಮ್ಮ, ಎಲ್ಲೋಗ್ತಿದ್ಯಾ ಅಮ್ಮ? ಅಪ್ಪನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಿದ್ದೀನಲ್ಲ, ನೋಡ್ಕೋ. ಅಪ್ಪ ನೀರ್ ಕೇಳಿದ್ರೆ ಕೊಡು. ಅಪ್ಪ, ಅಪ್ಪ, ಬನ್ನಿ ಡಾಕ್ಟರ್. ಒಂದು ನಿಮಿಷ. ನಿಮ್ಗೇನು ಆಗಲ್ಲ ರೀ, ಡಾಕ್ಟ್ರು ಬಂದಿದ್ದಾರೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು 10 ನಿಮಿಷ ಎಚ್ಚರಿಕೆ ಆಗುತ್ತೆ, ಸರಿ ಹೋಗ್ತಾರೆ. In 2 minutes. ರೀ, ಅಪ್ಪ, ಹಲೋ ಮಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್, ನಥಿಂಗ್ ಟು ವರಿ. ಅದು ಜ್ವರ ಇರೋದ್ರಿಂದ ಊಟ ನಿದ್ದೆ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದೀರಾ. ಟೈಮ್ಗೆ ಊಟ ನಿದ್ದೆ ಚೆನ್ನಾಗಿ ಮಾಡಿ 2 ದಿನದಲ್ಲಿ ಸರಿ ಹೋಗ್ಬಿಡ್ತೀರಾ. ಯೂಶಲಿ ನಾನು ಯಾರ ಮನೆಗೂ ಹೋಗಲ್ಲ. ಪಾಪ ನಿಮ್ಮ ವೈಫು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅದಕ್ಕೆ ಬಂದೆ.
ಬಂದಿದ್ದು ಒಳ್ಳೇದೇ ಆಯಿತು. ಸ್ವಲ್ಪ ಲೇಟ್ ಆಗಿದ್ದಿದ್ರು ಟೆಂಪ್ರೇಚರ್ ಹೈ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇತ್ತು. ಅಯ್ಯೋ ಏನ್ ಹೇಳ್ತಿದ್ರ? ಹೇ ಹೆದರ್ಕೊಂಬೇಡಮ್ಮ, ನೀವು ಸರಿಯಾದ ಸಮಯಕ್ಕೆ ನನ್ನನ್ನು ಕರ್ಕೊಂಬಂದ್ಬಿಟ್ರಲ್ಲ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ, ಎಲ್ಲ ಮಿಸ್ ಮಾಡದೆ ತಗೊಂಬಂದ್ಕೊಡಿ, ಎಲ್ಲ ಸರಿ ಹೋಗುತ್ತೆ. ಈ ಟ್ಯಾಬ್ಲೆಟ್ಸ್ ಎಲ್ಲ ಹೀಗಿಂದನೇ ಶುರು ಮಾಡಬೇಕು. ಸರಿಮ್ಮ, ನಾ ಇನ್ನು ಬರ್ತೀನಿ. ಅಶ್ವಿನಿ, ತಗೊಳ್ಳಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಸರಿಮ್ಮ, ಬರ್ತೀನಮ್ಮ. ಇದೆಲ್ಲ ಬೇಕಿತ್ತಾ? ಮೆಡಿಕಲ್ ಸ್ಟೋರಿಂದ ಮಾತ್ರೆ ತಂದಿದ್ರೆ ಆಗಿತ್ತಪ್ಪ. ಹುಚ್ಚರ ತರ ಮಾತಾಡ್ಬೇಡ್ರಿ. ಮೆಡಿಕಲ್ ಸ್ಟೋರಿಂದ ಮಾತ್ರೆ ತಗೊಂಡ್ಬಂದು ತಿಂದಿರೋದಿಕ್ಕೇನೆ ನಿಮ್ಗೆ ಇವತ್ತಿನ ದಿನ ಇಂಥ ಪರಿಸ್ಥಿತಿ ಬಂದಿರೋದು. ಏನಾದ್ರೂ ಹೆಚ್ಚು ಕಡಿಮೆ ಆಗೈತಿದ್ರೆ ಏನ್ರಿ ಮಾಡ್ಬೇಕಿತ್ತು ನಾನು? ಸ್ವಲ್ಪನೂ ಜವಾಬ್ದಾರಿ ಇರೋದೇ ಇಲ್ವಾ ನಿಮ್ಗೆ? ಸರಿ, ಈಗ ನೀವು ಮಲ್ಕೊಳ್ಳಿ, ನಾನು ಹೋಗಿ ಮಾತ್ರೆ ತಗೊಂಡ್ ಬರ್ತೀನಿ. ಇಷ್ಟೊತ್ತಲ್ಲಿ ಯಾಕೆ ಹೋಗ್ತೀಯಾ? ಬೆಳಗ್ಗೆ ಹೋಗಿ ತರೋಣ ಬಿಡು. ಕಾಯಿಲೆಗೆ ರಾತ್ರಿ ಹಗ್ಲು ಇದ್ಯಾವ್ದು ಗೊತ್ತಾಗಲ್ಲ ರೀ. ನಾನೇನ್ ವಯಸ್ಸು ಹುಡುಗಿ ಅಲ್ಲ. ಇಲ್ಲೇ ಪಕ್ಕದಲ್ಲಿ ಮೆಡಿಕಲ್ ಸ್ಟೋರ್ ಇರೋದನ್ನ ನೋಡ್ಕೊಂಡ್ ಬಂದಿದ್ದೀನಿ. 2 ನಿಮಿಷ, ನಾನು ಹೋಗಿ ಮಾತ್ರೆ ತಗೊಂಡ್ ಬಂದ್ಬಿಡ್ತೀನಿ. ಅಶ್ವಿನಿ, ಅಪ್ಪನ ಹುಷಾರಾಗಿ ನೋಡ್ಕೊ. ಹುಷಾರ ಕಣೆ ಅಪ್ಪನ್ನ.